ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೆಮೆ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಟ್ರಾವೆಲಿಂಗ್ ನೋಡ್ತಾ ಇದ್ದೀರಾ ಎಲ್ಲಿಗೆ ಅಂತ. ಸರಿ ಆಯ್ತಾಯ್ತಾ ಗೈಸ್, ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಮ್ಮ ಬಂದು ಅವಾಗಲೇ ವೆಯ್ಟ್ ಮಾಡ್ತಾ ಇದ್ದಾಳಂತೆ. ಅವಳನ್ನ ಅರ್ಕಾನೆ ಬರ್ತಾಳ ಅವಳು. ಹಾಯ್ ಮಾಡಕ್ಕ ನೋಡ್ರಿ. ಹೊರಟಿದ್ದೀವಿ. ಅಲ್ಲಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ನೀಟ್ ಆಗಿಬಿಟ್ಟಿದೆ ಆಲ್ರೆಡಿ. ಚೆನ್ನಾಗಿ ಕಾಣಿಸ್ತಿದ್ದೀವ ಗೈಸ್? ವಿಡಿಯೋ ಕಂಟಿನ್ಯೂ ಆಗುತ್ತೆ, ಯಾರು ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ. ಮಾತಾಡಿ, ಇವಾಗ ಮಾತಾಡೋ ವಿಡಿಯೋ ಅನ್ನಾದ್ರೂ ಮಾತಾಡೋಲ್ಲ ನೀವು ಯಾರು. ಗೈಸ್ ಬಸ್ ಇದ್ದಾವೆ. ಬಸ್ ನಾನು ಹೇಳಿದ್ದೀನಿ ನಿನ್ನೆ ಅಷ್ಟೊಂದು 5:15 ಹೊರಟ್ಬಿಡೋಣ ಅಂದ್ಬಿಟ್ಟು. ಖಾಲಿ ಬಸ್ಸು ಒಂದು ಪಾಸ್ ಆಯ್ತು ಆಲ್ರೆಡಿ. ಮಾಡ್ತಿದ್ದೀನಿ, ಬಸ್ ಫುಲ್ ಖಾಲಿ ಇದೆ. ಇವಾಗ ಬರಲ್ಲ. ಅತ್ತೆ ಅತ್ತೆ ಓಡ್ಬೇಕ ಒಳಗೆ ಒಳಗೆ ಬತ್ತಕ್ಕ. ಅರ್ಲಿ ಮಾರ್ನಿಂಗ್ ಬಸ್ ಹತ್ತಿದ್ದಾಗಿಂದ ಫುಲ್ ಚಳಿ ಚಳಿ ಅಂತ ಅನ್ನಿಸ್ತಾನೆ ಇತ್ತು. ನಾನಂತೂ ಅಮ್ಮ ಮಾಡಿದ ಗಡಿಬಿಡಿಗೆ ಒಂದು ಕಪ್ ಕಾಫಿನೂ ಕುಡಿದೆ. ಏನು ಹೇಳಿದೆ, ಮನೇಲಿ ರೆಡಿಯಾಗಿ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ಬೇರೆ ಹತ್ಬಿಟ್ಟು ಬಂದೆ. ನಮ್ಮಮ್ಮ ಫುಲ್ ಅಂತೂ ಊದ್ಕೊಬಿಟ್ಟಿದ್ರು. ಬಿಕಾಸ್ ಆಫ್ ವೈ ಅಂತ ಅಂದರೆ ನಾನು ಹೊರಗಡೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಆದ್ರೂ ಏನೋ ಒಂಥರ ಫ್ರೆಂಡ್ಸ್ ಜೊತೆ ಹೋಗೋದಂತಂದರೆ ತುಂಬ ಖುಷಿ ಅಲ್ವಾ. ಸೊ ಹಾಗಾಗಿ ನಾನು ಮುನ್ಸ್ಕೊಂಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಠ ಮಾಡಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಫ್ರೆಂಡ್ಸ್ಗಳ ಮನೆ ಹಂಗೆ ಅಲ್ವಾ, ನನ್ನ ಫ್ರೆಂಡ್ಸ್ನ ಅವ್ರು ಬೈಯೋದು, ಅವ್ರ ಫ್ರೆಂಡ್ಸ್ನ ನಾವು ಬೈಯೋದು, ಆ ಥರ ಇರುತ್ತೆ. ಅವ್ರ ಜೊತೆ ಹೋಗ್ತೀಯಾ, ಇವ್ರ ಜೊತೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು. ಅವ್ರು ಯಾರು ಎಷ್ಟೇ ಏನೇ ಮಾತಾಡಿದ್ರು ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ನಮ್ಮ ಬಾಂಡಿಂಗ್ ಹಿಂಗೆ ಇರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಪೂಜಾ ಈ ಸರಿ ಬರಲೇ ಇಲ್ಲ. ನಾವು ಕಾರಲ್ಲಿ ಹೋಗ್ಬೇಕಂತ ಅಂದ್ಬಿಟ್ಟು ಪ್ರಿಪೇರ್ ಆಗಿದ್ದು. ಬಟ್ ಆಮೇಲೆ ಡ್ರೈವರ್ ಸಿಗಲಿಲ್ಲ. ಏನೇನೋ ಕಾರಣಾಂತರಗಳಿಂದ ಬಸ್ಸಲ್ಲಿ ಹೋಗೋ ಥರ ಆಯಿತು. ಅರ್ಲಿ ಮಾರ್ನಿಂಗೇ ಹೊರಟ್ಬಿಟ್ವಿ ನಾವು. ವೆಯ್ಟ್ ಮಾಡೋಕ್ಕೇನು ಹೋಗಲಿಲ್ಲ. ಬಸ್ ನೋಡಿದ್ರೆ ಬೇರೆಯ ಕ್ರಾಸ್ ಆಗಿದ ತಕ್ಷಣ ಸ್ವಲ್ಪ ಹಾಳಾಗಿದೆ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಲ್ಲ ಮೈಸೂರು ತನಕ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಕೊಟ್ಟರು. ಸೊ ಅಲ್ಲಿಂದ ಬೇರೆ ಬಸ್ ಕ್ಯಾಚ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಕ್ರೌಡ್ ಆಗಿಬಿಡುತ್ತೇನೋ, ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಓಡೋಗಿ ಬಸ್ನ ಕ್ಯಾಚ್ ಮಾಡಿದ್ವಿ. ಇಲ್ಲಂತೂ ಯಶುವಿಂದ ಸ್ವಲ್ಪ ಅವ್ನು ನಿದ್ದೆ ಮಾಡ್ತಿದ್ರಿಂದ ಬೇಗ ಬರಲೇ ಇಲ್ಲ. ಅದೊಂದು ಸ್ವಲ್ಪ ಟೆನ್ಷನ್. ಒಂದೇ ಕಡೆ ಇದ್ವಿ, ಬಸ್ ಚೇಂಜ್ ಮಾಡಿದ್ಮೇಲೆ 3 ಜನ 3 ದಿಕ್ಕಾಗಿ ಹೋಗಿದ್ದೀವಿ. ಯಶುದೇ ಕೊಡ್ಲೆ, ಯಶು ಬರೀ ಕೊಡ್ಲೆ. ಸೊ ಗೈಸ್, ಮೈಸೂರು ಎಂಟ್ರಾದ್ವಿ ಗೈಸ್. ಇವಾಗ ಬಸ್ ಚೇಂಜ್ ಮಾಡಿದ್ವಿ ಗೈಸ್. ಅದೇ ಪ್ರಾಬ್ಲಮ್ ಆಗಿದ್ದು. ಬಸ್ ಮಧ್ಯದಲ್ಲಿ ಯಾವ ಕಾಲ ಇಟ್ಕೊಂಡು ಹತ್ತಕ್ಕ ಬಸ್ನ ಬಂದಿತ್ತು ಲೇಟು ಬಸ್ ಅಂದ್ರೆ ಡಮ್ಕೆ ಡಮರ್ ಆಯ್ತಲ್ಲ ಗೈಸ್. ನನ್ನ ಟ್ರಿಪ್ ಪಾರ್ಟ್ನರ್ ಇವರು ಸಮಕ್ಕನ ಮಗಳು. ನಿನ್ನಿಂದ ನಮ್ಮ ಬಸ್ಸೆಲ್ಲ ಮಿಸ್ ಆಗೋದಲ್ಲೋ ಏನೋ ನೀನು. ಗೈಸ್ ನಾವು ಇವಾಗ ತಿಂಡಿಗೆ ಅಂತ ನಿಲ್ಸಿದ್ದೀವಿ. ತಿಂಡಿ ತಿನ್ನಕ್ಕಂತ ಎಲ್ಲ ಕೂತಿದ್ದೀವಿ. ಇನ್ನೂ ವೀಡಿಯೋ ಶೂಟು, ಫೋಟೋಶೂಟ್ ಎಲ್ಲ ಆಗ್ತಾ ಇದೆ. ಸಮಕ ವೀಡಿಯೋ ಫೋಟೋ ಅಂದ ತಕ್ಷಣ ಅವ್ರ ಮಗಳನ್ನ ಆ ಕಡೆ ಕಳಿಸ್ಬಿಟ್ಟಿದ್ವಿ. ನನ್ನ ಜೊತೆಗೆ ಬಂದ್ಬಿಟ್ಟು ಬೇಡ ಬೇಡ ಹಾಕ ಅಂತಂದ್ರೆ ಆಯ್ತಲ್ಲ ಅಂತ ಈಗ ಅಂತ ಅದಕ್ಕೆ ಕೊಡಲಿಲ್ಲ. ಚೌಚೌ ಬದಲೇ ಸುಮ್ಮನೆ ಅಂದೆ ತಗೋ ಅಂತಂದರೆ ತಿನ್ನಿಸ್ತಾಳೆ ಅಂತ ಬಾಯಿ ಅಂತ ಅಂತಿದ್ದಿಲ್ಲ. ಅವರು ಏನಕ್ಕೆ ಪಟ್ ಪಟ್ ಪಟ್ಕೊಂಡು ಮಾಡ್ಕೊಬಿಡ್ಬೇಕು. ಇವನಿಂದ ನಮ್ಗೆ ನಾವೇನು ಬಿಡ್ಕೊಂಡು ಚಟ್ಕೊಂಡಿದ್ದಾನೆ. ಓ ಚಿ ಯಾರು ಯಾರಮ್ಮ
ಹೆಂಗಂತಿದ್ದವನು ಎಲ್ಲ ಐತಲ್ಲ ಸ್ಟಾಪ್ ಇಲ್ಲ ಅಂತಲ್ಲ ಇವಾಗ ಬಸ್ಸು ಅಲ್ಲಿ ನಿಲ್ಸಿಲ್ಲ ಅನ್ನೋ ವಿಷಯಕ್ಕೆ ಮಾತು ಚಂದಲ್ಲ. ಈಗ ಇನ್ನೊಂದು ಬಸ್ ಕೆಟ್ಟಾಗ ಅವ್ರು ಇನ್ನೊಬ್ರು ನಿಲ್ಲಿಸ್ಬಿಟ್ಟು ಹತ್ತಿಸ್ಕೊಳ್ಳೇಬೇಕು ಪ್ಯಾಸೆಂಜರ್ನ. ಆ ಥರ ಏನಿಲ್ಲ. ಮೂರು ಅರ್ಜೆನ್ಸಿಗೋಸ್ಕರ ಹತ್ತಿ ಮುಂದೆ ಒಳ್ಳೆದಿಂದ ತಿನ್ನಮಣ. ತುಂಬ ಚೆನ್ನಾಗಿದೆ. ಫೋನ್ ಹಾಕಿದ್ದೀನಿ. ತುಪ್ಪ ತಿನ್ನ ಫಸ್ಟು ಬೆಳ್ಳು ಕಾಣಿಸ್ತಿದ್ಯಪ್ಪ ಇವತ್ತು. ಏನು ಹಚ್ಕೊಂಡವಳೆ ನೋಡಕ್ಕೆ ಎಂತ ಕೆಲಸ ಮಾಡ್ತಾಳೆ ಅಂತ. ಸಾಂಬಾರೊಳಗೆ ಇಡ್ಲಿ ಹಾಕೋ ಬಡ್ಡಿ ಮಗಳು ಅದು ನಮಗೆ ಕೆಲಸಕ್ಕ ಇವತ್ತು ಊಟ ಮಾಡ್ತಿದ್ದೆ 3 ಜನ ಇದ್ರು. ಫ್ಯಾಮಿಲಿ ಜೊತೆ ಹೋಗೋ ವೈಬೇ ಬೇರೆ, ಫ್ರೆಂಡ್ಸ್ ಜೊತೆ ಹೋಗೋ ವೈಬೇ ಬೇರೆ. ಅದಕ್ಕೆ ನಾನು ಜಾಸ್ತಿ ಫ್ಯಾಮಿಲಿಗಿಂತ ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಫುಲ್ಲು ಚಳಿ ಇದೆ ಕೈ ಕಡೆ ಎಲ್ಲ ಒಂಥರ ಮಳೆ ವಾತಾವರಣ. ಫಸ್ಟು ಒಂದು ಫುಲ್ ಟ್ರಾವೆಲಿಂಗ್ ವಿಡಿಯೋನೇ ಹಾಕ್ತೀನಿ. ಟ್ರಾವೆಲಿಂಗ್ ಇವತ್ತಿನ್ನೂ ಫುಲ್ ಚಳಿ ಇದೆ ಗೈಸ್. ಮೈಸೂರು ಫುಲ್ ವೆದರ್ ಕೂಲ್ ಇದೆ, ಒಂಥರ ಮಳೆ ವಾತಾವರಣ. ನಮ್ಮ ಸೈಡ್ ಥರ ಅಲ್ಲ, ನಮ್ಮ ಒಳನೇ ಚಿತ್ರದಲ್ಲಿ ಫುಲ್ ಬಿಸಿಲು ಥರ ಇದೆ. ಬಟ್ ಇಲ್ಲೆಲ್ಲ ಫುಲ್ ಮಳೆ, ಚಳಿ. ಲೈವ್ ಹೋಗ್ಲಾ ಹೋಗೋದು ಲೇಟ್ ಹೋಗುತ್ತೆ ಗೈಸ್. ಸ್ಟ್ರಾಂಗಾಗಿ ತಿಂಡಿ ಮಾಡಿದ್ದಾಯ್ತು. ಇವಾಗ ಒಂದು ಟೀ ಕುಡಿತಾ ಇದ್ವಿ. ನೀವು ಟೀನ ಕಾಫಿನ? ಸಮಕ ಬಿಲ್ ಟೀನ ಕಾಫಿನ? ಗೈಸ್ ಇವಾಗ ಸ್ವಲ್ಪ ಸಂಡೇ ಇರೋದ್ರಿಂದ ಕ್ರಶ್ ಅಂತ ಸಾರಿ ಏನಾಗ ಕೊಡ್ಕ ಬಿಲ್ ಕೊಡಿ ನೋಡ್ತೀನಿ. ಲೆಕ್ಕಾಚಾರ ಬಿಟ್ಬಿಟ್ಟು ಬಿಲ್ಡಿರ್ತೀನಿ. ಇವಾಗ ಒಂದು ವ್ಲಾಗ್ ಮಾಡಿದ್ದೀನಿ ಗೈಸ್, ಅದನ್ನು ಮಾಡ್ತೀನಿ ನೆಕ್ಸ್ಟ್. ನಾನು ಲೊಕೇಶನ್ಗೆ ಹೋದ್ಮೇಲೆ ವ್ಲಾಗ್ನ ಮಾಡ್ತೀನಿ ನಾನು. ಏನಪ್ಪ ವ್ಲಾಗ್ ಅಂತ ಅಂದರೆ, ಒಬ್ಬರು ಟ್ರಿಪ್ ಪ್ಲ್ಯಾನರು, ಕ್ಯಾಶಿಯರು, ಎಂಟರ್ಟೈನರು, ಆ ಥರ ಒಂದು ಇವಾಗ ಅದನ್ನು ಅಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ನಾನು. ಇವರು ನಮ್ಮ ಕ್ಯಾಶಿಯರು, ಲೆಕ್ಕಾಚಾರ, ಫ್ರೆಂಡ್ಸ್ಗೋಸ್ಕರ ಎಷ್ಟು ಮಾಡಲಿಲ್ಲ ಬರ್ತಾರೆ ನೀವು. ಅಲ್ಲಿ ಲೇಟು, ಲೇಟು, ಬಸ್ಸಲ್ಲೂ ಲೇಟು, ಊಟ ಲೇಟು, ತಿಂಡಿ ಲೇಟು, ವಾಶ್ರೂಮ್ಗೆ ಹೋದ್ರೆ ಲೇಟು, ಎಲ್ಲ ಲೇಟು ಗೈಸ್. ಎಲ್ಲ ಲೇಟ್ ಜೊತೆ ಲೇಟ್ ಮಾಡೋದ್ರ ಜೊತೆ ಹೋಗಿ ಫುಲ್ ಲೇಟ್ ಆಗಿಬಿಟ್ಟಿದ್ದೀನಿ ಗೈಸ್. ಫುಲ್ ಲೇಸೇ ಆಗಿಬಿಟ್ಟಿದ್ದೀನಿ ನಾನು. ನೀವು ನೋಡ್ತಾ ಇದ್ದೀರಾ, ನನ್ನೇ ಬಿಟ್ಟು ರೆಡಿ ಆಗಿದ್ದೀರಲ್ಲ. ಇನ್ನೂ ಮನೆಯಿಂದನೇ ರೆಡಿಯಾಗಿ ಬಂದಾಳೆ ಗೈಸ್ ಇವರು. ನಾನೇ ಮೇಕಪ್ ಮಾಡಲ್ಲ, ನಾನು ನ್ಯಾಚುರಲ್ ಬ್ಯೂಟಿ. ಮೇಕಪ್ ಮತ್ತೆ ಅದು ಲಿಪ್ಸ್ಗೆ ಕೊಡೋ ಒಂದು ಇದು ಕ್ರೀಮ್ ಇಲ್ಲ, ಸನ್ಸ್ಕ್ರೀನ್ ಹಾಕಿದ್ದೀನಿ. ಸನ್ಸ್ಕ್ರೀನ್ ಅಲ್ಲ ಅದು ಕ್ರೀಮ್. ನೀವು ಇರಿ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಇವರು ಕ್ರೀಮ್ ಹಾಕಿದ್ದಾರೆ. ಹಾಕಿರೋದು ನಾನೇ ಕ್ರೀಮ್ ಹಾಕಲಿ. ನಾನು ನ್ಯಾಚುರಲ್ ಬ್ಯೂಟಿ ನೋಡಿ. ಅವಳು ಎಷ್ಟು ನ್ಯಾಚುರಲ್ ಆಗಿ ಎಲ್ಲ ಕಾಣಿಸ್ತಾ ಇದೆ. ಬ್ಯಾಕ್ ಕ್ಯಾಮ್ರಾ ಇಲ್ಲ, ಅದು ಸೆಟ್ಟಿಂಗ್ಸ್ ಐತೆ ಚೇಂಜ್ ಮಾಡ್ಕೊಳಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಫ್ರಂಟ್ ತುಂಬ ಚೆನ್ನಾಗಿ ಗೊತ್ತಾಯ್ತು. ಒಂದು ಬಂದು ಮಾಡ್ತಾರೆ, ನಂಗೆ ಗೊತ್ತಾಗುತ್ತಾ. ನಾನು ಬೇರೆ ಈ ಹೆಬ್ಬೆಟ್ಟು ಒಂದನೇ ಬಂದ್ ಮಾಡಬೇಕು. ಯೋಚನೆ ಮಾಡ್ತಾ ಕೂತಿದ್ದೀವಿ. ಮಂಕಿಗಳ ಥರ 3 ಜನ ಮಂಕಿ ಥರ ಕಾಣಿಸ್ತಿದ್ದೀವಿ ಗೈಸ್. ಇದಿಷ್ಟು ನಮ್ಮ ಟ್ರಾವೆಲಿಂಗ್ ವಿಡಿಯೋನೇ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿಗೆ ರೀಚ್ ಆದಮೇಲೆ ಬೇರೆ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಫೋಟೋ ತಗೊಡ್ತೀನಿ ಮಕ್ಕ. ಬಸ್ಸಲ್ಲಿ ಹಿಂಗೆ ಶಾಕ್ ಕೊಟ್ಟರು ಗೈಸ್ ನನಗೆ. ನಾನು ಬಸ್ಸಲ್ಲಿ ಸುಮ್ಮನೆ ನನ್ನ ಪಾಡಿಗೆ ನಾನು ಕೂತಿದ್ದೀನಿ. ಇವರು 3 ಜನನೂ ಸ್ಪೆಕ್ಸ್ ಹಾಕೊಂಡು ಫುಲ್ ಎಂಜಾಯ್ ಮಾಡ್ತಾವ್ರೆ ಹಿಂದೆ.
ಬಟ್ ಆದ್ರೂ ಯಾವ ಕಾಲು ಇಟ್ಕೊಂಡು ಹತ್ತಿದ್ರಿ ನೀವೆಲ್ಲ ಕೈ ಅಂತ ಹತ್ತಿದ್ರೆ ಹೋಗೋಣ ಆ ಕಡೆ. ಗೈಸ್ ಅವತ್ತೇ ಈ ಥರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಓಡೋಗಿದ್ದಿದ್ರೆ ಇವತ್ತು ಗಂಡನ ಇರ್ತಿದ್ದಿಲ್ಲ, ಮಕ್ಳು ಇರ್ತಿರ್ತಿಲ್ಲ, ನೆಮ್ಮದಿಯಾಗೆಲ್ಲ ಒಂದು ಕಡೆ ಜೀವನ ಸಾಗಿಸ್ತಿದ್ದವ. ನಿಜ ಗೈಸ್, ಮದುವೆ ಆಗಿರೋದು ಕಷ್ಟ ಒಂದೊಂದಲ್ಲ. ಯಾಕೆ ಹೇಳ್ತೀರಾ? ಮನೇಲಿ ಹೊರಗಡೆ ಬಂದರೆ ಬೈತಾರೆ, ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದರೆ ಬೈತಾರೆ, ಎಲ್ಲದಕ್ಕೂ ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸು. ನನಗೆ ಮಂಜು ರಿಸ್ಟ್ರಿಕ್ಷನ್ ಇಲ್ಲ, ನಮ್ಮ ಅಮ್ಮನೇ ನನಗೆ ಮಂಜು ಆಗಿಬಿಟ್ಟಿದ್ದಾರೆ. ನಮ್ಮ ಅಮ್ಮನ ಫುಲ್ ರಿಸ್ಟ್ರಿಕ್ಷನ್. ಇವತ್ತು ಬರೋಕ್ಕೆ ನಮ್ಮಮ್ಮ ಅಂತ ಮಾಡ್ಕೊಂಡಿದ್ದು ಮುಖನ, ಬಟ್ ನಾನು ಹೊರಡ್ತೀನಿ ಅಂತ ಗೊತ್ತಿದ್ರು ಅಂತ ಉಟ್ಕೊಂಡೈತೆ ಗೈಸ್. ನಾನೇನು ತಲೆ ಕೆಡಿಸ್ತಾ ಬಿಟ್ಬಿಟ್ಟು ಸೀದಾ ಬರ್ತಾನೆ ಇದೆ. ಆರೈಸು ಬೇಗ ಲೇಟ್ ಯಾಕೋ ಯಶು ಲೇಟ್ ಮಾಡ್ತೀಯ ಕಣ ನೀನು, ಬೇಗ ಕುಡಿಯೋ ಯಶು. ಎಲ್ಲೂ ಮಾಡ್ಬೇಕಾಗ್ತಿದೆ ಅಂತ ಇವನು ಯಾರಕ್ಕ ಘಟಘಟನ್ ಕುಡ್ಕೊಂಡ ಎಲ್ಲನೂ. ಏನಿತ್ತು ಮಾನು ಅವಳಿಗೆ? ಅಕ್ಕ ನಿನಗೇನಿತ್ತು? ತಿಂಡಿ ಇಷ್ಟ ಆಯ್ತಾ ಅಮ್ಮ? ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ? ಎಷ್ಟು ತಿಂಡಿ ಇಷ್ಟ ಆಯ್ತಿನ? ಅವನೊಬ್ಬನಿಗೆ ಹೆಂಗ ಇಷ್ಟ ಆಯ್ತು? ಅಷ್ಟಗೆ ತಿಂಡಿದೇನೋ ಗೊತ್ತಿಲ್ಲ, ನಿದ್ಗಣ್ಣನ ಏನು ಕೊಟ್ರೆ ಅದು ಎಸ್ಕೊಂಡ ಬಾಯಿಗೆ. ಮೈಸೂರು ಬಸ್ ಸ್ಟಾಪಲ್ಲೇ 45 ಮಿನಿಟ್ಸ್ ಆಯಿತು ಗೈಸ್ ಬಿಡೋ ಅಷ್ಟೊಳಗೆ. ಅಷ್ಟು ಟ್ರಾಫಿಕ್ ಇತ್ತು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಈ ಬಸ್ಸಲ್ಲಿ ಬರೋದು ಬೇಡ ಅಂತ ಅನ್ನಿಸ್ಬಿಡ್ತು. ಕಾರ್ ತಗೊಂಡೋಗೋಕ್ಕೆ ಜೊತೆಗೆ ಯಾರು ಡ್ರೈವರ್ ಸಿಕ್ಕಿಲ್ಲ, ಅದೊಂದು ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ವೆಕೇಷನ್ಸ್ ಏನೇ ಇದ್ರೂ ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಲೇಟೇ ಮಾಡಿಬಿಟ್ವಿ ಇವತ್ತು ನಾವು ಹೊರಡೋದು. ಸೊ ಹಾಗಾಗಿ ನಂಗೆ ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ಬಂದಮೇಲೆ. ನಿನ್ನೇ ಕ್ಯಾಪ್ಚರ್ ಮಾಡ್ತಿದ್ದೀನಿ ನಾನು. ಹತ್ರ ಗೈಸ್, ಬಸ್ಸಲ್ಲಿ ಟಿಕೆಟ್ ತಗೋಬೇಕು ಅಂದ್ರು. ಹೆಂಗಿದ್ರು ಟಿಕೆಟ್ ತಗೊಂತೀವಲ್ವಾ, ಅದಕ್ಕೆ ಬಸ್ಸಲ್ಲಿ ಜಸ್ಟ್ ಒಂದು ಚಾರ್ಜ್ ಹಾಕ್ಲಿಕ್ಕೆ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ತಿದ್ವಿ ಗೈಸ್. ಈ ಟ್ರಾವೆಲಿಂಗ್ ಅಂತೂ ನನಗಂತೂ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ನಾನಂತೂ ಪ್ರೈವೇಟ್ ಇದು ಟೆಂಪೋ ಒಳಗಡೆ ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸು ಎಲ್ಲ. ಬಟ್ ಏನಂತ ಅಂದರೆ ಅದು ನಮ್ಮ ಪರ್ಸ್ನಲ್ಲಾಗಿ ಹೋಗಿರೋದಲ್ವಲ್ಲ, ಸೊ ಬೇರೆಯವರು ಕೂಡ ಇದ್ದರು ತುಂಬ ಜನ. ಸೊ ಹಾಗಾಗಿ ಅಷ್ಟೊಂದು ಎಂಜಾಯ್ ಮಾಡೋಕ್ಕೇನು ಆಗಲಿಲ್ಲ. ಬಟ್ ಓಕೆ, ನಾನಂತೂ ನನ್ನ ಲಿಮಿಟ್ಸ್ನ ಮೀರಿ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಗೈಸ್ ನಮ್ಮ ಟ್ರಾವೆಲಿಂಗ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಇದು ಆನ್ ದಿ ವೇ ಅಲ್ಲಿಗೆ ರೀಚ್ ಆಗೋ ತನಕ. ಅಲ್ಲಿ ಇನ್ನೂ ರೀಚೇ ಆಗಿರಲಿಲ್ಲ ಆ ವಿಡಿಯೋ ಇದು. ಯಾವುದ್ರಲ್ಲಪ್ಪ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ನಾವು, ಬಸ್ ಕಾಯೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ, ವೆದರ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಒಂದೇ ರೋಡು ಗೈಸ್, ಗುಂಡ್ಲುಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಹೋಯ್ತು ಅಂತಂದರೆ ಸೀದಾ ಒಂದೇ ರೋಡಲ್ಲಿ ಟ್ರಾವೆಲಿಂಗ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋ ಅಲ್ಲಿಗೆ ರೀಚ್ ಆಗಿದ್ದು ಹೇಗೆ, ಮತ್ತು ಅಲ್ಲಿ ಮೇಲ್ಗಡೆ ಹೋದಾಗ ವ್ಯೂಸ್ ಹೇಗಿತ್ತು, ಅಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ವಾಚ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ ರಮ್ಯಾ ಮಂಜುನಾಥ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.